ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರ್ಮ್. ಸ್ನೇಹಿತರೆ, ವೀಕೆಂಡ್ ಕರೆಂಟ್ ಅಫೇರ್ಸ್ ಒಂದು ವಾರದ ಪ್ರಚಲಿತ ವಿದ್ಯಮಾನಗಳನ್ನ ಡಿಸ್ಕಸ್ ಮಾಡೋಣ. ಕನ್ನಡದಲ್ಲಿ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಕೂಡ ಎಕ್ಸ್ಪ್ಲನೇಷನ್ಸ್ ಇರುತ್ತೆ ನಿಮ್ಗೆ. ಏಪ್ರಿಲ್ 18ರಿಂದ 24ನೇ ತಾರೀಕು ತನಕ ಪ್ರಮುಖವಾಗಿರ್ತಕ್ಕಂಥದ್ದು ಎಸ್ಪೆಷಲಿ ಇಂಗ್ಯುನಿಟಿ ಹೆಲಿಕಾಪ್ಟರ್ ಅಂತಕ್ಕಂಥದ್ದು ನಾಸಾ ಲಾಂಚ್ ಮಾಡಿರ್ತಕ್ಕಂಥದ್ದು ಮಂಗಳದ ಮೇಲೆ ಪ್ರಥಮ ಬಾರಿಗೆ ಒಂದು ಹೆಲಿಕಾಪ್ಟರ್. ಓಕೆ, ಇದೊಂದು ಲೈಟ್ ಹೆಲಿಕಾಪ್ಟರ್. ಇನ್ನೊಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಆಗಿರ್ಬೋದು, ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಆಗಿರ್ಬೋದು. ಓಕೆ, ಸೊ ಇನ್ನು ತುಂಬಾ ಪ್ರಮುಖವಾದ ಒಂದು ಪ್ರಚಲಿತ ವಿದ್ಯಮಾನಗಳಿವೆ. ಸೊ ಇದ್ರ PDF ಬೇಕು, ನನ್ನ ಫಾಲೋ ಮಾಡಬೇಕು ಅಂದ್ರೆ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಬಹುದು. ಸೊ ಎವ್ರಿ ವೀಕ್ PDF ಆಗಿರ್ಬೋದು, ಮಂತ್ಲಿ PDF ಆಗಿರ್ಬೋದು, ಕ್ವಿಜಸ್ ಗಳಾಗಿರ್ಬೋದು. ಸೊ ಯು ಕ್ಯಾನ್ ಅಟೆಂಡ್ ಫ್ರಮ್ ಮೈ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಅಂತ. ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ನೀವು ಪುನೀತ್ ಫೋರಂ ಅಂತ ಸರ್ಚ್ ಮಾಡೋದು ಕೂಡ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಸಿಗುತ್ತೆ. ಫೈನ್ ಸರ್. ಫಸ್ಟ್ ಕ್ವಶನ್ ಬಂದ್ಬಿಡ್ತೀನಿ ನಾನು ಡೈರೆಕ್ಟ್ ಆಗಿ. ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅನ್ನು ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಬಿಡುಗಡೆ ಮಾಡಿದೆ? ವೆರಿ ಇಂಪಾರ್ಟೆಂಟ್ ಇದು. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ, ಅಂತಾರಾಷ್ಟ್ರೀಯ ಶಕ್ತಿ ಸಂಪನ್ಮೂಲ, ವಿಶ್ವ ಆರ್ಥಿಕ ವೇದಿಕೆ, ಅಂತಾರಾಷ್ಟ್ರೀಯ ನವೀಕರಿಸಬಹುದಾದ ಇಂಧನ ಸಂಸ್ಥೆ. ಯಾವುದು ಕರೆಕ್ಟ್ ಆನ್ಸರ್ ಸರ್? ಗ್ಲೋಬಲ್ ಎನರ್ಜಿ ಇಂಡೆಕ್ಸ್ ಅಂತ ಏನ್ ಕರಿತೀವಿ, ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಕರಿತೀವಿ. ಪ್ರತಿ ವರ್ಷ ಬಿಡುಗಡೆ ಆಗುತ್ತೆ. ಇದನ್ನ ಬಿಡುಗಡೆ ಮಾಡಿದ್ದು ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಂ. ಓಕೆ, ಇದರಲ್ಲಿ 2021ನ ಆವೃತ್ತಿ ಏನಾಗಿದೆ ಸರ್? ನಮ್ದು 87ನೇ ಸ್ಥಾನದಲ್ಲಿದೆ ಸರ್. ಏನಿದು ಗ್ಲೋಬಲ್ ಟ್ರಾನ್ಸಿಷನ್ ಇಂಡೆಕ್ಸ್? ನಾನು ಜಸ್ಟ್ ಡೀಟೇಲ್ ಆಡೋ ಭಾಷೆ ಹೇಳ್ತಾ ಹೋಗ್ತೇನೆ. ಏನಿಲ್ಲ, ನಮ್ಮ ಎನ್ವೈರನ್ಮೆಂಟಲ್ ಗೆ ಫ್ರೆಂಡ್ಲಿ ಆಗಿ, ಅಂದ್ರೆ ಒಂದು ಸುಸ್ಥಿರ ಅಭಿವೃದ್ಧಿ ರೀತಿ, ನಮ್ಮ ಅಭಿವೃದ್ಧಿ ಎಕನಾಮಿಕ್ ಡೆವಲಪ್ಮೆಂಟ್ ಇದೆಯಲ್ಲ, ಹೆಂಗಿರ್ಬೇಕು ಅಂದ್ರೆ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಇರಬೇಕು, ಎನರ್ಜಿ ಸೆಕ್ಯೂರಿಟಿ ಇರಬೇಕು. ಅಂದ್ರೆ ಅರ್ಥ ಏನು? ಎನರ್ಜಿ ಸೆಕ್ಯೂರಿಟಿ ಅಂದ್ರೆ ಏನು? ನವೀಕರಿಸಬಹುದಾದ ಇಂಧನ ಯುಟಿಲೈಸ್ ಮಾಡ್ಕೋಬೇಕು. ಮುಗಿದು ಹೋಗೋಕ್ಕಿಂತ ನವೀಕರಿಸಬಹುದಾದ ಇಂಧನ ಮತ್ತೆ ಎನರ್ಜಿ ಫ್ರೆಂಡ್ಲಿ ಇರಬೇಕು. ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ನ ಎಮಿಷನ್ ಕಮ್ಮಿ ಇರಬೇಕು. ಹಂಗೆ ನಾವು ಎಕನಾಮಿಕಲಿ ಡೆವಲಪ್ ಆಗ್ಬೇಕು. ಸೊ ಹಿಂಗೆ ಮಾಡೋದ್ರಲ್ಲಿ ಯಾವ ದೇಶ ಫಸ್ಟ್ ಅಲ್ಲಿದೆ? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ಸಡನ್ ಆಗಿ ಏನೋ ತುಂಬಾ ಎನ್ವೈರನ್ಮೆಂಟಲ್ ಇಶ್ಯೂಸ್ ಆಯ್ತು, ಎಲ್ಲಾ ಪ್ರಪಂಚದ ರಾಷ್ಟ್ರಗಳು ಒಂದು ಟ್ರಾನ್ಸಿಷನ್ ತಗೊಳುತ್ತೆ. ಅಂದ್ರೆ ಇದನ್ನ ಸ್ಟಾಪ್ ಮಾಡೋಣ, ಈ ಟೆಕ್ನಾಲಜಿ ಯೂಸ್ ಮಾಡೋಣ ಅಂತ. ಸೊ ಒಂದು ಟೆಕ್ನಾಲಜಿ ಟು ಇನ್ನೊಂದು ಟ್ರಾನ್ಸಿಷನ್ ಅಂತಿರುತ್ತಲ್ಲ, ಅದಕ್ಕೆ ಟ್ರಾನ್ಸಿಷನ್ ಪೀರಿಯಡ್ ಅಂತಿರುತ್ತೆ. ಆ ಒಂದು ಅವಧಿಗೆ ಒಂದಷ್ಟು ಪೀರಿಯಡ್ ಅಂತಿರುತ್ತೆ. ಅದು ಇಲ್ದೆ ಸಡನ್ ಆಗಿ ಮಾಡ್ಬೇಕು ಅಂದ್ರೆ ನಾವ್ ರೆಡಿ ಇದೀವ. ಸೊ ಇಂತ ಒಂದು ಎಲ್ಲ ಒಂದು ಏನೋ ಇಂಡಿಕೇಟರ್ಸ್ ನ ಯೂಸ್ ಮಾಡಿ ಈ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಹೇಳಿ ಬಿಡುಗಡೆ ಮಾಡ್ತಾರೆ. ಯಾರು? ನಮ್ಮ ವರ್ಲ್ಡ್ ಎಕನಾಮಿಕ್ ಫೋರಂ. ಇದರಲ್ಲಿ ಸ್ವೀಡನ್ ಟಾಪ್, ಲಾಸ್ಟ್ 3 years ಇಂದ ಸ್ವೀಡನ್ ಟಾಪ್ ಇದೆ. ಆಮೇಲೆ ಸ್ವಿಟ್ಜರ್ಲ್ಯಾಂಡ್ ಇದೆ, ಫಿನ್ಲ್ಯಾಂಡ್ ಇದೆ, ಟಾಪ್ 3 ಕಂಟ್ರೀಸ್. ಚೈನಾ, ಇಂಡಿಯಾ, ಇಟಲಿ ಮೇಜರ್ ಕಂಟ್ರೀಸ್. ನಾವು ಬರ್ತಾ ಇದೀವಿ ಮುಂದಕ್ಕೆ, ಕನ್ಸಿಸ್ಟೆನ್ಸ್ ಆಗಿ ಗ್ರೋತ್ ಆಗ್ತಾ ಇದೀವಿ. ಈಗ 87ನೇ ಇದೆ, 74 ಸಾರಿ, 87ನೇ ಪೊಸಿಷನ್ ಅಲ್ಲಿ ನಾವು ಇದೀವಿ. 87ನೇ ಪೊಸಿಷನ್ ಅಲ್ಲಿ ಇವಾಗ ಇದೀವಿ. ಮೇನ್ ಆಗಿ ನೋಡಿ, ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ಗ್ರೋತ್ ನ ಚೆಕ್ ಮಾಡ್ತಾರೆ, ಎನರ್ಜಿ ಆಕ್ಸೆಸ್ ಅಂಡ್ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಎನರ್ಜಿ ಆಕ್ಸೆಸ್ ಹೆಂಗಿದೆ, ಅದು ಸೆಕ್ಯೂರಿಟಿ ಹೆಂಗಿದೆ, ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಅಂದ ತಕ್ಷಣ ಅಗೇನ್ ನೋಡಿ, ನಾವು 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ಡಿಸ್ಕಸ್ ಮಾಡ್ಬೇಕಾಗತ್ತೆ. ವಿಶ್ವ ಆರ್ಥಿಕ ವೇದಿಕೆ ಎಲ್ಲಿದೆ? ಹೆಡ್ ಆಫೀಸ್ ಜೆನೆವಾದಲ್ಲಿ 1971 ಸ್ಥಾಪನೆ ಆಯ್ತು. ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾನೆ, ಕರ್ನಾಟಕದ ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕೂಡ ಕೇಳಿದಾನೆ. ಮತ್ತೆ ಈ ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ಇದೊಂದೇ ಅಲ್ಲ, ಬೇರೆ ಬೇರೆ ಆದಂತ ಒಂದು ವರದಿಗಳನ್ನ ಬಿಡುಗಡೆ ಮಾಡುತ್ತೆ. ಯಾವ್ದಾವ್ದು? ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತೇನೆ. ಇದು ಕೂಡ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಆಗಿರ್ಬೋದು, ಗ್ಲೋಬಲ್ IT ರಿಪೋರ್ಟ್ ಆಗಿರ್ಬೋದು. ಗ್ಲೋಬಲ್ ಅಂದ್ರೆ ಜಾಗತಿಕ IT ವರದಿ, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ವೆರಿ ಇಂಪಾರ್ಟೆಂಟ್ ಸರ್. ಇದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಗ್ಲೋಬಲ್ ರಿಸ್ಕ್ ರಿಪೋರ್ಟ್, ಗ್ಲೋಬಲ್ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್ಸ್, ವೆರಿ ಇಂಪಾರ್ಟೆಂಟ್. ಇದಿಷ್ಟು ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತೀನಿ ನಾನು. ALHMK3 ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಇದು ಮಲ್ಟಿ ರೋರಲ್ ಹೆಲಿಕಾಪ್ಟರ್ ಶಕ್ತಿ ಎಂಜಿನ್ ಆಗಿದ್ದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತಯಾರಿಸಿದೆ. ಎರಡನೇ ಆಪ್ಷನ್ ನೋಡಿ, ಇದನ್ನು ಪ್ರಾಥಮಿಕವಾಗಿ ಹುಡುಕಾಟ ಮತ್ತು ಪಾರುಗಾಣಿಕೆ, ವಿಶೇಷ ಕಾರ್ಯಾಚರಣೆ ಮತ್ತು ಕರಾವಳಿ ಕಣ್ಗಾಳುಗಳಿಗೆ ಬಳಸಲಾಗುತ್ತದೆ. ಸರ್, ವಾಟ್ ಈಸ್ ALHMK3? ಇಲ್ಲಿ ದ ರೈಟ್ ಆನ್ಸರ್ ಯಾವ್ದು ಅಂತ ಕೇಳಿದ್ರೆ ಸರಿಯಾಗಿರೋದು ಯಾವ್ದು ಅಂತ. ಎಸ್ ಸರ್, ಎರಡು ಕೂಡ ಕರೆಕ್ಟ್. ಈಗ ಲಾಂಚ್ ಆಗಿದೆ. ಓಕೆ, ನಮ್ಮ ಈ ಹೆಲಿಕಾಪ್ಟರ್ ಇದು ಏನು ಅಂತಂದ್ರೆ ಲೈಟ್ ಹೆಲಿಕಾಪ್ಟರ್ ಅಂತ ಕರಿತೀವಿ. LH ಅಂದ್ರೆ ಲೈಟ್ ಹೆಲಿಕಾಪ್ಟರ್, ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಅಂತ ಕರಿತೀವಿ. ಇದು HAL ಮಾಡಿರ್ತಕ್ಕಂಥದ್ದು. ಇದು ಒಂದು ಸೀರೀಸ್ ಇದೆ ಸ್ನೇಹಿತರೆ, 1, 2, 3,
ಮತ್ತೆ 4 ಹೀಗೆ ಮಾಡ್ಬೇಕು ಅಂತ ಈಗ 3ನೇದು ನಾವು ಬಿಡುಗಡೆ ಮಾಡಿದ್ದೀವಿ. ಸೊ ಇಲ್ಲಿ ಏನು ಇದು ಅಂದ್ರೆ ಇದು ಪ್ರಾಥಮಿಕವಾಗಿ ಒಂದು ಸರ್ಚಿಂಗ್ ಅಂದ್ರೆ ಏನು, ಸಿ ಸರ್ಚ್ ರೆಸ್ಕ್ಯೂ ಆಪರೇಷನ್ ಬೇರೆ ಸ್ಪೆಷಲ್ ಆಪರೇಷನ್ಸ್ ಇದು ಲೈಟ್ ಕಂಬ್ಯಾಟ್ ಆಗಿರೋದ್ರಿಂದ ಎಲ್ಲಿಗೆ ಬೇಕಾದ್ರೆ ತಗೊಂಡೋಗ್ಬೋದು. ಈ MK3 ಸ್ಪೆಷಾಲಿಟಿ ಏನು ಅಂದ್ರೆ ಒಂದು ಗ್ಲಾಸ್ ಕಾಕ್ಪಿಟ್ ಕೂಡ ಇದೆ, ಅಲ್ಲಿಂದ ನಾವು ಎಸ್ಕೇಪ್ ಕೂಡ ಆಗ್ಬೋದು ಅಂತ ಒಂದು ಕಾಕ್ಪಿಟ್ ಕೂಡ ಇದೆ. ಕಾಕ್ಪಿಟ್ ಅಂದ್ರೆ ಗೊತ್ತಲ್ಲ, ಅಲ್ಲಿ ಯಾರು ಓಡಿಸ್ತಾ ಇರ್ತಾರೆ ಆ ತರದ್ದು ಅವರು, ಓಕೆ, ಹೆಲಿಕಾಪ್ಟರ್ ಯಾರು ಡ್ರೈವ್ ಮಾಡ್ತಿರ್ತಾರೆ ಅವರು. ಸೊ ಈ ಒಂದು ಎಂಜಿನ್ ನಾವು ನಮ್ಮ ಇಂಡಿಜಿನಿಯಸ್ ಅಂದ್ರೆ ನಮ್ಮ ಸ್ವಯಾರ್ಜಿತವಾಗಿ ಅಂದ್ರೆ ಸ್ವಯಂ ನಮ್ಮ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕಮಿಷನ್ ಮಾಡಿರ್ತಕ್ಕಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಇದು ಹಿಂದೂಸ್ತಾನ HAL ಎಲ್ಲಿ ಅಂದ್ರೆ ನಮ್ಮ ಬ್ಯಾಂಗ್ಳೂರಲ್ಲೇ ಇದನ್ನ ಡೆವಲಪ್ ಮಾಡಿರೋದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೇನೆ, ಸಿಸ್ಟಮ್ ಫಾರ್ ಅಸೆಸ್ಮೆಂಟ್ ಜಾಗೃತಿ ಮತ್ತು ಆತಿಥ್ಯ ಉದ್ಯಮಕ್ಕೆ ತರಬೇತಿ ಅಂದ್ರೆ ಸಾತಿ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಸಿಸ್ಟಮ್, ಸಾತಿ ಫುಲ್ ಫಾರ್ಮ್ ಸಿಸ್ಟಮ್ ಫಾರ್ ಅಸೆಸ್ಮೆಂಟ್ ಅವೇರ್ನೆಸ್ ಅಂಡ್ ಟ್ರೈನಿಂಗ್ ಫಾರ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಹಾಸ್ಪಿಟಾಲಿಟಿ ಅಂದ್ರೆ ಏನಲ್ಲಿ ರೂಮು, ಫುಡ್ ಅಂದ್ರೆ ನೀವು ಹೋಟೆಲ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಹಾಸ್ಪಿಟಾಲಿಟಿ ಅಂದ್ರೆ ಹೋಟೆಲ್ ಇಂಡಸ್ಟ್ರಿ. ಓಕೆ, ಮೊದಲನೇ ಆಪ್ಷನ್ ಬಂದು ಕಾರ್ಯಾಚರಣೆಗಳನ್ನು ಸುರಕ್ಷಿತವಾಗಿ ಮುಂದುವರಿಸಲು ಮತ್ತು COVID-19 ಸಾಂಕ್ರಾಮಿಕದಿಂದ ಉಂಟಾಗುವ ಅಪಾಯಗಳನ್ನು ತಗ್ಗಿಸಲು ಆತಿಥ್ಯ ಉದ್ಯಮಕ್ಕೆ ಅವರ ಸನ್ನದ್ಧತೆಗೆ ಸಹಾಯ ಮಾಡುವ ಗುರಿ ಹೊಂದಿದೆ. ಓಕೆ, ಇದನ್ನು ಪ್ರವಾಸೋದ್ಯಮ ಸಚಿವಾಲಯ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಿತು. ಯಾವುದು ಕರೆಕ್ಟ್ ಆನ್ಸರ್ ಇಲ್ಲಿ? ರೈಟ್ ಆನ್ಸರ್ ಸರ್, ಎರಡು ಕೂಡ ಕರೆಕ್ಟ್. ಹೌದು ಸರ್. ಈ ಹಾಸ್ಪಿಟಾಲಿಟಿ ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ, ಎಲ್ಲಿ ಈಗ ಟ್ರಾವೆಲಿಂಗ್ ಇಲ್ಲ ಅಂತಂದಾಗ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅಂದ್ರೆ ಎಸ್ಪೆಷಲಿ ಹೋಟೆಲ್ ಇಂಡಸ್ಟ್ರಿ, 3 ಸ್ಟಾರ್ ಹೋಟೆಲ್, 5 ಸ್ಟಾರ್ ಹೋಟೆಲ್, ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಅಂತೆಲ್ಲ ಕರಿತೀವಿ. ಓಕೆ, ಹೊರ ದೇಶದಿಂದ ಇಲ್ಲಿಗೆ ಬರೋರು, ಉಳ್ಕೊಳಕ್ಕೆ ಇರೋರು. ಸೊ ಇದೆಲ್ಲ ತೆಗ್ತಾ ಇದೆ. ಯಾಕೆ ತೆಗ್ತಾ ಇದೆ? ಬಿಕಾಸ್ ಆಫ್ ಕೋವಿಡ್. ಸೊ ಇಲ್ಲಿ ಕೋವಿಡ್ ನ ಒಂದು ಪರಿಸ್ಥಿತಿನ ನಾವು ನಿಯಂತ್ರಿಸಬೇಕು, ಹಾಗೆ ಅವ್ರನ್ನ ಒಳ್ಳೆ ರೀತಿ ನೋಡ್ಕೋಬೇಕು. ಅಂದ್ರೆ ನಮ್ದು ಸ್ಯಾನಿಟೈಸ್ ಆಗಿರ್ಬೇಕು ರೂಮ್ಸ್ ಎಲ್ಲ. ಇದಕ್ಕೊಂದು ಗುರಿ, ಆತ್ಮನಿರ್ಭರ ಭಾರತದಿಂದ ಗುರಿಯನ್ನ ತಲುಪಬೇಕು. ಅದಕ್ಕೆ ಒಂದಷ್ಟು ಆತ್ಮನಿರ್ಭರ ಭಾರತದಲ್ಲಿ ಒಂದಷ್ಟು ಏನ್ ಮಾಡಿದೆ, ಸೂಚನೆಗಳನ್ನು ಕೂಡ ಸರ್ಕಾರ ಕೊಟ್ಟಿದೆ. ಸೊ ಇದನ್ನ ನೋಡ್ತಾ ಇರೋದು ಯಾರು? ಪ್ರವಾಸೋದ್ಯಮ ಸಚಿವಾಲಯ ಮತ್ತೆ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ. ಅಂದ್ರೆ ಕ್ವಾಲಿಟಿ ಹೆಂಗಿರ್ಬೇಕು ಅಂತ ಚೆಕ್ ಮಾಡಕ್ಕೆ ಒಂದಷ್ಟು ಸೂಚನೆ ಕೊಟ್ಟಿದೆ. ಸೊ ಇದೆರಡನ್ನ ಸಾತಿ ಪ್ರೋಗ್ರಾಮ್ ಅಂತ ಕರಿತೀವಿ. ನಾನು ಈ ಕ್ವಶನ್ ಯಾಕೆ ತಗೊಂಡೆ ಅಂದ್ರೆ, ಇಲ್ಲಿ ಇಂಟರ್ನೆಟ್ ಸಾತಿ ಅಂತ ಇನ್ನೊಂದು ಪ್ರೋಗ್ರಾಮ್ ಇದೆ. ಇಂಟರ್ನೆಟ್ ಸಾತಿ ಅಂತಿದೆ. ಇಂಟರ್ನೆಟ್ ಸಾತಿ ಅಂದ್ರೆ TI ಅದು. ಸಾತಿ, ಇಂಟರ್ನೆಟ್ ಸಾತಿ ಏನಕ್ಕೆ ಅಂದ್ರೆ ಹಳ್ಳಿಲಿ, ರೂರಲ್ ಏರಿಯಾದಲ್ಲಿ ಮಹಿಳೆಯರಿಗೆ ಒಂದು ಡಿಜಿಟಲ್ ಅಂದ್ರೆ ನಿಮ್ಗೆ ಟೆಲಿಕಮ್ಯುನಿಕೇಶನ್ ಡಿಜಿಟಲ್ಗೆ ಒಂದು ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಇಂಟರ್ನೆಟ್ ಸಾತಿ. ಇಂಟರ್ನೆಟ್ ಬಗ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಸೊ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಹೆಂಗೆ ಅಂತ ಹೇಳಿ. ಸೊ ಅದು ಇಂಟರ್ನೆಟ್ ಸಾತಿ. ಸೊ ದಟ್ ಈಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್, ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ತಂದಿದ್ದು. ಸೊ ಅದನ್ನ ಮಾಡ್ತಕ್ಕಂಥ ಸಚಿವಾಲಯ ಬೇರೆ, ಇದನ್ನ ಮಾಡ್ತಕ್ಕಂಥ ಸಚಿವಾಲಯ. ಇದನ್ನ ಯಾರು ಮಾಡುದು? ಮಿನಿಸ್ಟ್ರಿ ಆಫ್ ಟೂರಿಸಂ ಅಡಿಲಿ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಎರಡು ಸೇರಿ ಮಾಡ್ತಕ್ಕಂಥದ್ದು. ಓಕೆ, ಫೈನ್. ನೆಕ್ಸ್ಟ್ ಬನ್ನಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರುವ ಇಂಗ್ಯುನಿಟಿ ಹೆಲಿಕಾಪ್ಟರ್. ಓಕೆ, ಅದನ್ನ ಇಂಗ್ಯುನಿಟಿ ಅಂದ್ರೆ ಅರ್ಥ ಒಂದ್ ರೀತಿ ಜಾಣ್ಮೆ ಅಂತ ಕನ್ನಡದ ಅರ್ಥ. ಇಂಗ್ಯುನಿಟಿ ಅಂದ್ರೆ ಜಾಣ್ಮೆ, ಚತುರತೆ ಅಂತ ಅರ್ಥ. ಓಕೆ, ಇಂಗ್ಯುನಿಟಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಕೇಳಿರೋದು. ಸರಿಯಲ್ಲ, ತಪ್ಪು ಕೇಳಿರೋದು. ಇದು ನಾಸಾ ಅಭಿವೃದ್ಧಿಪಡಿಸಿದ ಸೌರಶಕ್ತಿ ಚಾಲಿತ ಹೆಲಿಕಾಪ್ಟರ್. ಎಸ್, ದಿಸ್ ಇಸ್ ಕರೆಕ್ಟ್, ತಪ್ಪಾಗಿಲ್ಲ. ಇದು ಪರಿಶ್ರಮ ರೋವರ್. ಓಕೆ, ಪರ್ಸಿವಿಯರ್ ಅಥವಾ ಪರಿಶ್ರಮ ರೋವರ್ಗೆ ಜೋಡಿಸಿ ಮಾರ್ಸ್ಗೆ ಪ್ರಯಾಣಿಸಲಾಯಿತು. ಎಸ್, ಪರ್ಸಿವಿಯರ್ ಅಂತ ಕೂಡ ಕರಿತೀವಿ, ಪರಿಶ್ರಮ ಅಥವಾ ಪರ್ಸಿವಿಯರ್. ಸಿ, ಮತ್ತೊಂದು ಗ್ರಹದಲ್ಲಿ ಚಾಲಿತ ನಿಯಂತ್ರಿತ ಹಾರಾಟವನ್ನು ಮಾಡಿದ ಇತಿಹಾಸದ ಮೊದಲ ವಿಮಾನ ಇದು. ಎಸ್, ನೋಡಿದ್ರ ಒಂದೇ ಕ್ವಶನ್ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಕೊಟ್ಟಿನಿ ನಿಮ್ಗೆ. ಸೊ ಮೇಲಿಂದ ಯಾವುದು ಅಲ್ಲ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಯಾಕಂದ್ರೆ ಇದೆಲ್ಲ ಕೂಡ ಕರೆಕ್ಟ್ ಆಗಿದೆ, ಹಾಗಾಗಿ ಇದು ಕೂಡ ತಪ್ಪು ಅಂದ್ರೆ ಇದು ತಪ್ಪು ಆನ್ಸರ್. ಮೇಲಿಂದ ಯಾವುದು ಅಲ್ಲ ಎಲ್ಲ ಕರೆಕ್ಟ್, ಹಾಗಾಗಿ ತಪ್ಪಾಗಿದೆ ಅನ್ನೋದಕ್ಕೆ ಇದನ್ನ ಟಿಕ್ ಮಾಡ್ಬೇಕಾಗತ್ತೆ. ಹೌದು ಸರ್, ಇಂಗ್ಯುನಿಟಿ ಅಂತಕ್ಕಂಥ ನಿಮ್ಗೆ ತೋರಿಸ್ತೇನೆ ಇಲ್ಲಿ. ಪರ್ಸಿವರೆನ್ಸ್ ಅಂತಕ್ಕಂಥ ಚತುರತೆ ಇರ್ತಕ್ಕಂಥ ಒಂದು ರೋವರ್. ನಾವ್ ಹೆಂಗೆ ರೋವರ್ ಕಳಿಸಿದ್ವಿ ಚಂದ್ರಗೆ, ಅದ್ರ ಮಾರ್ಸ್ ಮಂಗಳ ಗ್ರಹದ ಕಳಿಸಿದ್ರು. ಇಲ್ಲಿಂದ ಇಳಿಯುತ್ತೆ ನೋಡಿ. ದಿಸ್ ಇಸ್ ಸ್ಮಾಲ್ 1.8 kg ಇರ್ತಕ್ಕಂಥ ಸ್ಮಾಲ್ ಒಂದು ರೋಬೋಟಿಕ್ ಅದು ಹೆಲಿಕಾಪ್ಟರ್ ಅದು. ಸೊ ಇದನ್ನ ಅವರು ಲಾಂಚ್ ಮಾಡ್ತಾರೆ. ಇದು ಹೆಂಗೆ ಅಂದ್ರೆ ಇದು ಎಷ್ಟು ಅಂದ್ರೆ ಬರೀ ಜಸ್ಟ್ 30 seconds ಅಷ್ಟೇ, ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಲಾಂಚ್ ಆಗೋದು. ಒಂದು ಪಾಯಿಂಟ್ ಇಂದ ಮೇಲಕ್ಕೆ ಹೋಗುತ್ತೆ, ಇಳಿಯುತ್ತೆ. ಸೊ ಇದು ಏನಕ್ಕೆ ಅಂದ್ರೆ ಫಸ್ಟ್ ಟೈಮ್ ನಮ್ಮ ಭಾರತ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭೂಮಿ ಮೇಲೆ ರೈಟ್ ಬ್ರದರ್ಸ್ ಗೊತ್ತಲ್ವಾ, ಹೆಲಿಕಾಪ್ಟರ್ ನ ಲಾಂಚ್ ಮಾಡಿದ್ವಿ. ಹಿಂಗಿರುತ್ತೆ, ಹಿಂಗೆ ದೊಡ್ಡ ಹೆಲಿಕಾಪ್ಟರ್ ನ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ವಿ. ಜ್ಞಾಪಕ ಇದೆಯಾ ನಿಮ್ಗೆ? ತೋರಿಸ್ತಾ ಇರ್ತೇವೆ ನಿಮ್ಗೆ, ಯೂಟ್ಯೂಬ್ ಗಳಲ್ಲಿ ಸಿಗುತ್ತೆ. ಫಸ್ಟ್ ಟೈಮ್ ಲಾಂಚ್ ಮಾಡಿದ್ರು. ಅದು ಬೇಕಾದ್ರೆ ನಮ್ಗೆ ಏರೋಪ್ಲೇನ್ ಹೆಲಿಕಾಪ್ಟರ್ ಕಂಡಿಡಿಕೆ ದಟ್ ಇಸ್ ದ ಬೇಸ್. ಹಾಗೆ ಮಂಗಳ ಗ್ರಹದಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್. ಅಂದ್ರೆ ಇಲ್ಲಿ ಯಾವ ಮನುಷ್ಯ ಇಲ್ಲ, ನಾವು ಭೂಮಿಯಿಂದ ಕೂತ್ಕೊಂಡು ಇದನ್ನ ಈ ಒಂದು ಸೋಲಾರ್ ಪ್ಯಾನೆಲ್ ಇಂದ ಪವರ್ ತಗೊಂಡು ಲಿಥಿಯಂ ಬ್ಯಾಟರೀಸ್ ಗಳಿರುತ್ತೆ, ಅದರಿಂದ ಇದನ್ನ ನಾವು ಮೇಲೆ ಹೋಗಿ ಸಾಫ್ಟ್ ಲಾಂಚ್, ಸಾಫ್ಟ್ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥದ್ದು. ಓಕೆ, ಇಂಗ್ಯುನಿಟಿ ಹೆಲಿಕಾಪ್ಟರ್ ಅಂತ ಕರಿತೀವಿ. ದಿಸ್ ಫಸ್ಟ್ ಟೈಮ್ ಇನ್ ಮಾರ್ಸ್ ಅಲ್ಲಿ, ಮಂಗಳ ಗ್ರಹದಲ್ಲಿ ನಾಸಾ ಮಾಡಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಆಗೋದು.
ವೆರಿ ವೆರಿ ಇಂಪಾರ್ಟೆಂಟ್. 1.8 ಕೆಜಿ ಇದೆ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಮಾರ್ಸ್ ಅಲ್ಲಿ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ವಾತಾವರಣ ಇಲ್ಲ, ಜಸ್ಟ್ ಬರೀ 1% ಮಾತ್ರ ಅರ್ಥ ವಾತಾವರಣ ಎಷ್ಟೇ, ಅದ್ರ 1% ಮಾತ್ರ ಇದೆ. ಈ ಒಂದು ಹೆಲಿಕಾಪ್ಟರ್ 1.8 ಕೆಜಿ ತೂಗುತ್ತೆ. ಮಾರ್ಸ್ ಅಲ್ಲಿ ಆದ್ರೆ 0.68 ಕೆಜಿ ತೂಗುತ್ತೆ. ಓಕೆ, ಯಾಕಂದ್ರೆ ಅಲ್ಲಿ ಅಟ್ಮಾಸ್ಫಿಯರ್ ಇಲ್ಲ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಕೂಡ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಫೈನ್ ಸರ್. ನೆಕ್ಸ್ಟ್ ಬನ್ನಿ, ಇಲ್ಲಿ ನೋಡಿ. ದ ಫಸ್ಟ್ ಪವರ್ ಫ್ಲೈಟ್ ಆನ್ ದ ಅರ್ತ್ ವಾಸ್ ಅಚೀವ್ಡ್ ಬೈ ರೈಟ್ ಬ್ರದರ್ಸ್ ಇನ್ 1903 ಇನ್ ದ ನಾರ್ತ್ ಕೆರೋಲಿನಾ. ವೆರಿ ಇಂಪಾರ್ಟೆಂಟ್ ಇದು ಕೂಡ. ಫೈನ್. ಓಕೆ, ನೆಕ್ಸ್ಟ್ ಬನ್ನಿ, ಗ್ರೀನ್ ನ್ಯೂ ಡೀಲ್. ಓಕೆ, ಗ್ರೀನ್ ನ್ಯೂ ಡೀಲ್ ಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಗಳು ಸರಿಯಾಗಿದೆ? ಇದು ಹವಾಮಾನ ಬದಲಾವಣೆಯ ಜಾಗತಿಕ ಮಾರ್ಗಸೂಚಿಯಾಗಿದ್ದು ಹವಾಮಾನದ ಬದಲಾವಣೆಯ ವಿಶ್ವಸಂಸ್ಥೆಯ ಫ್ರೇಮ್ವರ್ಕ್ ಕನ್ವೆನ್ಷನ್ UNFCCC ಅಂತ ಕರಿತೀವಿ. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಫಾರ್ ಕಂಬ್ಯಾಟ್ ಏನೋ ಕ್ಲೈಮೇಟ್ ಕನ್ವೆನ್ಷನ್ ಅಂತ ಕರಿತೀವಿ. ಎರಡನೇದು 2030 ವೇಳೆಗೆ ಗ್ಯಾಸೋಲಿನ್ ಮತ್ತು ಡೀಸೆಲ್ ವಾಹನಗಳ ಮಾರಾಟವನ್ನು ನಿಲ್ಲಿಸುವ ಗುರಿ ಹೊಂದಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ವಾಟ್ ಇಸ್ ಗ್ರೀನ್ ನ್ಯೂ ಡೀಲ್? ನಿಮ್ಗೆ ಗೊತ್ತಿದೆ, ಲಾಸ್ಟ್ ವೀಕ್ ನಾವು ನೆಟ್ ಝೀರೋ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಟ್ ಝೀರೋ ಪ್ರೋಗ್ರಾಮ್ ಅಲ್ವಾ, 2010 ಬೈ ಅಮೆರಿಕಾದಿಂದ ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಭಾರತ ಇದಕ್ಕೆ ಒಂದು ಏನೋ ತನ್ನ ವಿರೋಧ ವ್ಯಕ್ತಪಡಿಸಿತ್ತು. ಸೊ ಇಲ್ಲಿ ಗ್ರೀನ್ ನ್ಯೂ ಡೀಲ್ ಅಂದ್ರೆ ಇದು ಕೂಡ ಅಮೆರಿಕಾದ ಜೋ ಬಿಡನ್ ಏನಿದ್ದಾರೆ ಅವರು, ಸೊ ಅವರು ಇದನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಹವಾಮಾನ ಬದಲಾವಣೆ ಜಾಗತಿಕ ಮಾರ್ಗಸೂಚಿ ಅಂದ್ರೆ ನಾವು ವಿಶ್ವಸಂಸ್ಥೆಯ ಫ್ರೇಮ್ವರ್ಕ್ ಫಾರ್ ಕನ್ವೆನ್ಷನ್ ಅಂತ ಕರಿತೀವಿ. ಇದ್ರದ್ದಲ್ಲ ಇದು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ನಮ್ಮ ಅರ್ತ್ ಸಮಿಟ್ ಅಂತ 1992 ಅರ್ತ್ ಸಮಿಟ್ ಬಗ್ಗೆ ಇದು ಮಾತಾಡುತ್ತೆ. ಸೊ ಇದು ಅಲ್ಲ, ಹಾಗಾಗಿ ಆಪ್ಷನ್ 2 ಮಾತ್ರ ಸರಿ ಆಗುತ್ತೆ. ಸೊ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ನೆಟ್ ಝೀರೋಗೆ ಸಂಬಂಧಪಟ್ಟಿದ್ದು. ಏನ್ ಮಾಡ್ತಾ ಇದೆ ಇಲ್ಲಿ ಜೋ ಬಿಡನ್ ಅಂದ್ರೆ $2 ಟ್ರಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ? ಈ ಕ್ಲೈಮೇಟ್ ಚೇಂಜ್ ನ ಎದುರಿಸಬೇಕು. ಹಾಗಾಗಿ ಏನ್ ಮಾಡ್ಬೇಕು? ಜಾಬ್ ನ ಕ್ರಿಯೇಟ್ ಮಾಡ್ಬೇಕು. ಅದನ್ನೇ ಗ್ರೀನ್ ನ್ಯೂ ಡೀಲ್ ಅಂತ ಹೇಳ್ತಾ ಇರೋ. ಅಂದ್ರೆ ನಾವು ರಿನ್ಯೂಬಲ್ ರಿಸೋರ್ಸಸ್ ಏನಿದೆ ಅಂದ್ರೆ ಎಕನಾಮಿಕ್ ಫ್ರೆಂಡ್ಲಿ ಆಗಿರ್ತಕ್ಕಂತ ಒಂದಷ್ಟು, ಅಂದ್ರೆ ನಿಮ್ಮ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು ಅಲ್ವಾ, ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ನೀವು ಯಾವ್ದೇ ಫ್ಯಾಕ್ಟರಿಗಳಾಗಿರ್ಬೋದು, ಎಕನಾಮಿಕ್ ಫ್ರೆಂಡ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಝೀರೋ ಮಾಡ್ಬೇಕು. ಸೊ 2030 ಒಳಗೆ. ಅದಕ್ಕೆ ಏನ್ ಮಾಡ್ಬೇಕು? ಈ ಎಕನಾಮಿಕ್ ಫ್ರೆಂಡ್ಲಿ ಆಗಿರ್ತಕ್ಕಂತ ಒಂದಷ್ಟು ಟೆಕ್ನಾಲಜಿ ಬೇಸ್ಡ್ ನಾವೇನ್ ಮಾಡ್ಬೇಕು, ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆಗಿರ್ಬೋದು ಅಲ್ವಾ, ಬೇರೆ ಕಡೆ ಕೂಡ ಎಲೆಕ್ಟ್ರಿಕಲ್ ಇಂದ ಆಪರೇಟ್ ಆಗುತ್ತೆ, ಅಥವಾ ಸೋಲಾರ್ ಪವರ್ಡ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು. ಹೀಗೆ ಇದರಿಂದ ಏನಾಗುತ್ತೆ? ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಒಂದು ರೀತಿ ನಮ್ಗೆ ಇದು ಕಮ್ಮಿ ಆಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೂ ಇದನ್ನ ಅಳವಡಿಸ್ಕೋಬಹುದು. ಸೊ ಇದನ್ನ ಅವ್ರು ಮಾಡ್ತಾ ಇದ್ದಾರೆ. ಇದನ್ನ ನೆಟ್ ಗ್ರೀನ್ ನ್ಯೂ ಡೀಲ್ ಅಂತ ಕರಿತೀವಿ. ಓಕೆ, ಇದಕ್ಕೆ $2 ಟ್ರಿಲಿಯನ್ ದುಡ್ಡ ಅವರು ಹಾಕ್ತಾ ಇದ್ದಾರೆ. ಇದು ನಮ್ಗೆ ಅಂದ್ರೆ ಯುರೋಪಿಯನ್ ಯೂನಿಯನ್ ಕೂಡ ನಾವು ಕಂಡಿದ್ದೀವಿ ಲಾಸ್ಟ್ ಇಯರ್ ಅಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ. ಈ ಕೆಳಗಿನ ಯಾವ ಸಂಸ್ಥೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತದೆ? ವೆರಿ ಇಂಪಾರ್ಟೆಂಟ್. ಇದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಕರಿತೀವಿ. 2021 ಇದರಲ್ಲಿ ಬಿಡುಗಡೆ ಮಾಡಿದ್ದು ಯಾರು ಅಂದ್ರೆ ಡೈರೆಕ್ಟ್ ನಾನು ಆನ್ಸರ್ ಹೇಳ್ತೇನೆ. ಗಡಿಗಳಿಲ್ಲದ ವರದಿಗಾರರು ಅಂತ ಏನ್ ಕರಿತೀವಿ ಅಂದ್ರೆ ಯಾರು? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಕರಿತೀವಿ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಕರಿತೀವಿ. ವಿತೌಟ್ ಬಾರ್ಡರ್ಸ್ ಅಂತ ಈ ಸಂಸ್ಥೆ ಬಿಡುಗಡೆ ಮಾಡುತ್ತೆ. ಇದು 2002 ಪ್ರತಿ ವರ್ಷ ಬಿಡುಗಡೆ ಮಾಡ್ತಾ ಇದೆ. ಇದೇನೋ ಒಂದು ಫ್ರೀಡಮ್ ನಿಮ್ಗೆ ಹೆಂಗಿದೆ ಇಲ್ಲಿ ನೋಡಿ. ನಮ್ಮ ಭಾರತ ಏನಿದೆ ಬ್ಯಾಡ್ ಕಂಡೀಷನ್ ಇದೆ, ಬ್ಯಾಡ್, ವೆರಿ ಬ್ಯಾಡ್, ಪ್ರಾಬ್ಲಮ್ಯಾಟಿಕ್ ಅಂತ ಹೇಳಿ ಡಿವೈಡ್ ಮಾಡ್ತಾರೆ. ಯಾಕಂದ್ರೆ ಭಾರತದ ರ್ಯಾಂಕಿಂಗ್ ನೋಡಿದ್ರೆ 142. ನಮ್ಮ ಅಕ್ಕಪಕ್ಕದ ರಾಷ್ಟ್ರ ತಗೊಳ್ಳಿ, ಭೂತಾನ್ ನಮ್ಗೆ 65ನೇ ಸ್ಥಾನದಲ್ಲಿ ಇದೆ ಸರ್. ಭೂತಾನ್ ಅಂದ್ರೆ ಪ್ರೆಸ್ಗೆ ಏನೋ ನೀವು ಫ್ರೀಡಮ್ ಕೊಟ್ಟಿದ್ದಾರೆ ಅಂತ. ಈಗ ಬಿಜೆಪಿ ಸರ್ಕಾರ ಬಂದ ಮೇಲೆ ಅಂದ್ರೆ NDA ಸರ್ಕಾರ ಬಂದ ಮೇಲೆ ಇಲ್ಲೇನಾಗಿದೆ ಅಂದ್ರೆ ಈಗ ನೋಡಿ ಬೇರೆ ರಾಷ್ಟ್ರದಲ್ಲಿ ಪ್ರೆಸ್ ಹೆಂಗಿರುತ್ತೆ ಸರ್? ಒಂದು ಲೆಫ್ಟ್ ರೈಟ್ ಅಲ್ವಾ ಸರ್? ಲೆಫ್ಟ್ ರೈಟ್ ಅಂಡ್ ಲೆಫ್ಟ್ ಪಾರ್ಟಿ ರೈಟ್ ಪಾರ್ಟಿ ಅಂತ ಆಗಿರುತ್ತೆ. ಇಲ್ಲಿ ಅವ್ರು ಸಪೋರ್ಟ್ ಮಾಡಿ ನ್ಯೂಟ್ರಲ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವ ಕಂಟ್ರೀಸ್ ಅಂದ್ರೆ ನಮ್ಮ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಏನ್ ಕರುತ್ತೆ, ಅವು ಮೊದಲನೇ ಸ್ಥಾನಗಳಲ್ಲಿ ಇದೆ. ಓಕೆ, ಸ್ಕ್ಯಾಂಡಿನೇವಿಯನ್ ಅಗೇನ್ ಸ್ವೀಡನ್ ಆಗಿರ್ಬೋದು, ನಾರ್ವೆ ಆಗಿರ್ಬೋದು, ಸೊ ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಆಗಿರ್ಬೋದು, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್. ಕೊನೆಯಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂದ್ರೆ ಎರಿಟ್ರಿಯಾ. ವೆರಿ ಇಂಪಾರ್ಟೆಂಟ್. ಎರಿಟ್ರಿಯಾ 180 ಕಂಟ್ರೀಸ್ ಅಲ್ಲಿ ಕೊನೆ ಸ್ಥಾನ ಎರಿಟ್ರಿಯಾ. ಚೀನಾನು ಕೂಡ ವರ್ಷದಲ್ಲಿದೆ, 177 ಇದೆ ಚೀನಾ. ಓಕೆ, ನಮ್ಮ ಅಕ್ಕಪಕ್ಕದ ರಾಷ್ಟ್ರ ನೋಡಿದ್ರೆ ನೇಪಾಳ ನಮ್ಕಿಂತ ಚೆನ್ನಾಗಿದೆ, ಶ್ರೀಲಂಕಾ ಚೆನ್ನಾಗಿದೆ, ಬಾಂಗ್ಲಾದೇಶ ಸ್ವಲ್ಪ ನಮ್ಕಿಂತ ವರ್ಸ್ಟ್ ಇದೆ, ಪಾಕಿಸ್ತಾನ ನಮ್ಕಿಂತ ಸ್ವಲ್ಪ ವರ್ಸ್ಟ್ ಇದೆ. ಬಟ್ ಪಾಕಿಸ್ತಾನ ಇಂಪ್ರೂವ್ ಆಗಿದೆ ಆಫ್ಟರ್ ನ್ಯೂ ಏನೋ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಅದು ಇಂಪ್ರೂವ್ ಆಗಿದೆ. ಅದು ಭೂತಾನ್ 65 ಇದೆ. ಓಕೆ, ಸೊ ಅಂದ್ರೂ ನಾವು ಈಗ ಏನಾಗ್ತದೆ ಅಂದ್ರೆ ಪ್ರೀವಿಯಸ್ ಇಯರ್ 2013 ನೋಡ್ತಾ ಬಂದ್ರೆ ಸರ್, ಇಲ್ಲಿ 0 ಅಂದ್ರೆ ವೆರಿ ಚೆನ್ನಾಗಿದೆ, 100 ಪೊಸಿಷನ್ ಅವ್ರಿಗೆ ಪಾಯಿಂಟ್ಸ್ ಇದೆ ಅಂದ್ರೆ ಚೆನ್ನಾಗಿಲ್ಲ ಅಂತ ನೋಡ್ತಾ ಬಂದ್ರೆ ನಾವು ಕನ್ಸಿಸ್ಟೆನ್ಸಿಯಲ್ಲಿ ಡಿಕ್ರೀಸ್ ಆಗ್ತಾ ಬರ್ತಾ ಇದೀವಿ. ಅಂತಂದ್ರೆ ಮೊದಲು 130 ಇದೀವಿ ನಾವು, 130 ಇನ್ನೂ ಕಮ್ಮಿ ಇದೀವಿ. ಸೊ ಇದು ಕನ್ಸಿಸ್ಟೆಂಟ್ ಡಿಕ್ರೀಸ್ 140 ಬಂದಿದ್ವಿ, ಈಗ 142 ಇದೀವಿ.
ಓಕೆ ಲಾಸ್ಟ್ 3 years ಬ್ಯಾಕ್ 140 ಕೆಜಿ, ಈಗ 142 ಕೆಜಿ. ಸೊ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಎಲ್ಲಿದೆ ಸರ್ ಹೆಡ್ ಆಫೀಸ್ ಅಂತ ಕೇಳಬಹುದು. ಅವ್ರ ಬಗ್ಗೆ ಕೂಡ ಇದು ಇಸ್ ಆಲ್ಸೋ ನಾನ್ ಪ್ರಾಫಿಟ್, ಓಕೆ ನಾಟ್ ಫಾರ್ ಪ್ರಾಫಿಟ್ NGO ರೀತಿ ಪ್ಯಾರಿಸ್ ಬೇಸ್ಡ್ ಇದು ಒಂದು ಆರ್ಗನೈಸೇಷನ್ NGO. ಓಕೆ ಎಷ್ಟು ತಿಳ್ಕೊಂಡು ಸಾಕು, ದಟ್ಸ್ ಮೋರ್ ದನ್ ಎನಫ್. ನಮ್ಮ ಭಾರತದ ರ್ಯಾಂಕ್ ಎಷ್ಟು ಮತ್ತೆ ಇದರ ಸ್ಥಾನ ಏನು? ಭಾರತ 142ನೇ ಪೊಸಿಷನ್ ಇದೆ. ಯಾರು ಬಿಡುಗಡೆ ಮಾಡ್ತಾರೆ? ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಹೆಂಗಿದೆ? ಪತ್ರಿಕೆಗೆ ಈಗ ನೋಡಿ ಪತ್ರಿಕೆನ ಈಗ ಕೋವಿಡ್ ಬಂದಿದ್ರಿಂದ ಅದನ್ನ ಅನೌನ್ಸ್ ಮಾಡಬಾರ್ದು, ಇದನ್ನ ಇದು ಮಾಡಬಾರ್ದು ಅಂತ ಪತ್ರಿಕೆ ಮೇಲೆ ಹೇಳೋದು, ಸರ್ಕಾರದ ಪರವಾಗಿನೇ ಮಾಡ್ಬೇಕು, ಇಲ್ಲ ಅಂತ ಅವ್ರನ್ನ ನಾವು ಜೈಲಿಗೆ ಹಾಕೋದು, ಇಂಥದ್ದು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ನೋಡಿದೀವಿ ಅಂತ ಕೇಸ್ ಕಾರಣ ಅಲ್ವಾ. ಎಕ್ಸಾಂಪಲ್ ತಗೊಂಡ್ರೆ ಪವರ್ ಟಿವಿ ಇದೆ ಅಲ್ವಾ. ಸೊ ಹೀಗೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಝೀರೋ ಫೋರಂ ಅನ್ನು ನಿರ್ಮೂಲನೆಗೆ ತಲುಪುವುದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಅಂದ್ರೆ ಝೀರೋ ಫೋರಂ ಅಂತಂದ್ರೆ ಝೀರೋ ಅಂದ್ರೆ ನಿರ್ಮೂಲನೆ ಮಾಡ್ಬೇಕು, ಅದಕ್ಕೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಇದು ಸುದ್ದಿಲಿತ್ತು. ಏಡ್ಸ್, ಮಲೇರಿಯಾ, COVID-19, ಟ್ಯೂಬರ್ಕುಲೋಸಿಸ್. ತುಂಬಾ ಈಸಿ ಕ್ವಶನ್ ಇದು. ರೈಟ್ ಆನ್ಸರ್ ಮಲೇರಿಯಾ. ಓಕೆ ನಮ್ಮ ಹರ್ಷವರ್ಧನ್ ಏನಿದ್ದಾರೆ ಯೂನಿಯನ್ ಹೆಲ್ತ್ ಮಿನಿಸ್ಟರ್, ಅವರು ಈ ರೀಚಿಂಗ್ ಝೀರೋ ಫೋರಂ ನ ಚೇರ್ಮನ್ ಆಗಿ ವಹಿಸ್ಕೊಂಡು ಇದ್ರ ಬಗ್ಗೆ ಮಾತಾಡ್ತಾರೆ. ಈ ವರ್ಲ್ಡ್ ಮಲೇರಿಯಾ ಡೇ 25 ಏಪ್ರಿಲ್ ನಾವು ಏನ್ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅಂದ್ರೆ ಈ ವರ್ಷದಲ್ಲಿ ನಮ್ಮ ಭಾರತದಲ್ಲಿ ಮಲೇರಿಯಾನ ಎಂಡ್ ಮಾಡ್ಬೇಕು ಅಂದ್ರೆ ರೀಚಿಂಗ್ ಝೀರೋ ಅಂತ. ಸೊ ರೀಚಿಂಗ್ ದ ಝೀರೋ ಮಲೇರಿಯಾ ಟಾರ್ಗೆಟ್ ಅಂತ ಈ ಥೀಮು ಕೂಡ ಇಟ್ಕೊಂಡಿದೀವಿ ನಾವು, ಅಂದ್ರೆ ವಿಷಯ ಥೀಮು. ಓಕೆ ವೆರಿ ಇಂಪಾರ್ಟೆಂಟ್ ಸರ್. ಮಲೇರಿಯಾ ಡೇ ಯಾವುದು ಅಂತ ಕೇಳ್ಬೋದು, ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ಬೋದು, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ಬೀಚ್ ಎನ್ವೈರನ್ಮೆಂಟ್ ಮತ್ತು ಆಸ್ಥೆಟಿಕ್ ಮ್ಯಾನೇಜ್ಮೆಂಟ್ ಸರ್ವಿಸ್, ಬೀಮ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು. ಇದಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದನ್ನು ಸೊಸೈಟಿ ಆಫ್ ಇಂಟಿಗ್ರೇಟೆಡ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಮತ್ತು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಪ್ರಾರಂಭಿಸಿದೆ. ಇದು ICZM ಅಂದ್ರೆ ಇಂಟಿಗ್ರೇಟೆಡ್ ಕರಾವಳಿ ವಲಯ ನಿರ್ವಹಣೆ ಯೋಜನೆಗೆ ಬರುತ್ತದೆ. ಯಾವ ಹೇಳಿಕೆ ಸರಿಯಾಗಿದೆ? ಇದು ಡಿ ಆಪ್ಷನ್, ಇದು ಕೆಳಗೆ ಬರಬೇಕಾಯಿತು. ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಸರ್? ಇಲ್ಲಿ 2 ಹೇಳಿಕೆ ಕೂಡ ಸರಿ, 2 ಕೂಡ ಸರಿ. ಏನದು ಬೀಮ್ಸ್ ಅಂದ್ರೆ ಸರ್ ಬ್ಲೂ ಫ್ಲಾಗ್ ಗೊತ್ತಲ್ಲ ನಿಮಗೆ, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ನಮ್ಮ ಭಾರತದ ಎಷ್ಟೊಂದಾಗಿದೆ. ನಾನು ಒಂದ್ 2 months 3 months ಬಗ್ಗೆ ತುಂಬಾ ನ್ಯೂಸ್ ಇತ್ತು. ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಂತ ಬೀಚ್ಗಳಿಗೆ ನಾವು ಕೊಡ್ತೇವೆ ಅಲ್ವಾ. ಯಾವ್ದನ್ನ ಕೊಡೋದು? ಇದನ್ನ ಕೊಡೋದು FEE ಅಂದ್ರೆ ದ ಫೌಂಡೇಶನ್ ಆಫ್ ಎನ್ವೈರನ್ಮೆಂಟ್ ಎಜುಕೇಶನ್ ಅಂತಕ್ಕಂಥ ಸಂಸ್ಥೆ 1975 ಫ್ರಾನ್ಸ್ ಬೇಸ್ಡ್ 85ರಿಂದ ಕೊಡ್ತಾ ಬಂದಿದೆ. ನಮ್ಮ ಭಾರತದಲ್ಲೂ ಕೂಡ ಇದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಿ ತಗೊಂಡಿದೀವಿ. ಕರ್ನಾಟಕದ ಕೂಡ 2-3 ನಮಗೆ ಬೀಚ್ಗೆ ಸಿಕ್ಕಿದೆ. ಸೊ ಅದು ಯಾವ ಬೀಚು ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಇದು ಹೋಮ್ ವರ್ಕ್ ನಿಮ್ಗೆ. ಇಲ್ಲಿ ಏನು ಬೀಮ್ಸ್ ಅಂದ್ರೆ ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಗೆ ಸಮನಾಗಿ ಭಾರತದಲ್ಲೂ ಕೂಡ ನಾವೇನ್ ಮಾಡ್ಕೊಂಡಿದೀವಿ, ಒಂದು ಬೀಚ್ ಎನ್ವೈರನ್ಮೆಂಟ್ ಅಂಡ್ ಆಸ್ಥೆಟಿಕ್ ಅಂದ್ರೆ ನೋಡೋದು ಚೆನ್ನಾಗಿರ್ಬೇಕು, ಆಸ್ಥೆಟಿಕ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತಕ್ಕಂಥ ಓಪನ್ ಮಾಡಿದ್ವಿ. ಇಲ್ಲಿ ಏನ್ ಮಾಡ್ತೇವೆ, ಅಗೇನ್ ಕೋಸ್ಟಲ್ ವಾಟರ್ ನ ಪೊಲ್ಯೂಷನ್ ಆಗದೆ ಇರಂಗೆ, ಸಸ್ಟೈನಬಲ್ ಬೀಚ್ ಫೆಸಿಲಿಟಿ ಇರಂಗೆ, ಏನು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಏನೇನ್ ಪ್ರೋಗ್ರಾಮ್ ಬೇಕು ಅದನ್ನ ನಾವು ಈ ಬೀಮ್ಸ್ ಅಂತಕ್ಕಂಥದ್ದು ಮಾಡ್ಕೊಂಡು ಎಲ್ಲ ಒಂದು ನಮ್ಮ ಭಾರತದಲ್ಲಿ ಬೀಮ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಮಾಡ್ಕೊಂಡು ಬ್ಲೂ ಫ್ಲಾಗ್ ತರ ಎಲ್ಲ ಬೀಚ್ ಗಳನ್ನ ನಾವು ಮೇಂಟೈನ್ ಮಾಡ್ಬೇಕು, ಹೈಜೀನ್ ಕ್ರಿಯೇಟ್ ಮಾಡ್ಬೇಕು, ಎನ್ವೈರನ್ಮೆಂಟ್ ಮತ್ತೆ ಏನು ಪ್ರವಾಸೋದ್ಯಕ್ಕೆ ತಕ್ಕಂತೆ ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ, ಕ್ಲೀನ್ ಮಾಡ್ತಕ್ಕಂಥದ್ದು. ಸೊ ಇವನ್ನೆಲ್ಲ ಮಾಡ್ಕೊಂಡ್ ಬರ್ತಾ ಇದೀವಿ. ಇದು ಕೂಡ ಇಂಪಾರ್ಟೆಂಟ್, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಲಾಸ್ಟ್ 1 week ಇಂದ 24-25 ತನಕ ಇರ್ತಕ್ಕಂಥ ಒಂದು MCQs, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ, ಹೇಳಿ ಅವ್ರಿಗೂ ಕೂಡ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಎಲ್ಲ ಎಕ್ಸಾಮ್ KS ಇಂದ ಹಿಡಿದು ಇವನ್ IAS ಕೂಡ ಹೆಲ್ಪ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಇದೆ ಈಕ್ವಲಿ. IAS, KS, FDA, SDA, PSI. ಓಕೆ ಯಾಕಂದ್ರೆ ನಾನು 360 ಡಿಗ್ರಿಯಿಂದ ಮಾಡ್ತೀನಿ. ಅಲ್ಲಿ ಡೀಪ್ ಆಗಿ ಕೇಳಿರ್ತಾನೆ ಅಷ್ಟೇ, ಇಲ್ಲಿ ಮೇಲ್ಮೇಲೆ ಕೇಳಿರ್ತಾನೆ. ಅದಕ್ಕೆ ನಾನು ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ಇದ್ರ PDF ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.